ಒಂದು ಕಥೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರ ಎರಡು ಮುಖಗಳನ್ನ ನೋಡ್ಬೇಕು ಅಂತಾರೆ. ನಾವು ರಾಮಾಯಣದಲ್ಲಿ ರಾವಣನನ್ನ ಖಳನಾಯಕನಾಗಿ ನೋಡಿದ್ದೇವೆ. ಆದ್ರೆ ಅವನ ಕಥೆಯನ್ನ ಅವನ ದೃಷ್ಟಿಕೋನದಿಂದ ಕೇಳಿದ್ದೀವ. ರಾವಣ ರಾಕ್ಷಸರ ರಾಜ. ಲೇಖಕರು ಶರತ್ ತಾಂಡಳೆ ಅವರ ಈ ಪುಸ್ತಕ ಇತಿಹಾಸದ ನೆರಳಿನಲ್ಲಿ ಮರೆಯಾಗಿರುವ ರಾವಣನ ಬದುಕನ್ನ ನಮ್ಮ ಮುಂದೆ ತೆರೆದಿಡುತ್ತೆ. ಒಬ್ಬ ಶಿವಭಕ್ತ, ಒಬ್ಬ ಮಹಾಜ್ಞಾನಿ, ಒಬ್ಬ ಸಮರ್ಥ ರಾಜ, ಮತ್ತೆ ಅದೇ ಸಮಯದಲ್ಲಿ ತನ್ನ ದೋಷಗಳೊಂದಿಗೆ ಹೋರಾಡಿದ ಒಬ್ಬ ಮನುಷ್ಯ. ಈ ಪುಸ್ತಕ ಕೇವಲ ರಾವಣನ ಕಥೆಯನ್ನ ಹೇಳೋದಿಲ್ಲ, ನಾಯಕ ಮತ್ತು ಖಳನಾಯಕ ಎಂಬ ಗಡಿಗಳನ್ನ ಪ್ರಶ್ನಿಸ್ತಾ ಇದೆ. ವೈಯಕ್ತಿಕವಾಗಿ ಹೇಳೋದಾದ್ರೆ ಈ ಪುಸ್ತಕದ ಇಂಗ್ಲಿಷ್ ಆವೃತ್ತಿಯನ್ನ ನಾನು ಹೆಚ್ಚು ಇಷ್ಟಪಟ್ಟೆ. ಕನ್ನಡದ ಅನುವಾದ ಕಥೆಯನ್ನ ಹೆಚ್ಚಿನ ಓದುಗರಿಗೆ ತಲುಪಿಸಿದ್ರೂ ಕೂಡ ಮೂಲ ಇಂಗ್ಲಿಷ್ ಕೃತಿಯಲ್ಲಿದ್ದ ಕೆಲವು ಭಾವನೆಗಳು, ಸೂಕ್ಷ್ಮತೆಗಳು ಮತ್ತು ನಿರೂಪಣೆಯ ಆಳ ಇನ್ನಷ್ಟು ಪರಿಣಾಮಕಾರಿಯಾಗಿ ಮೂಡಿಬಂದಿದೆ ಅಂತ ನನಗನ್ನಿಸ್ತು. ಆದ್ರೆ ಭಾಷೆ ಯಾವುದೇ ಇರಲಿ, ರಾವಣನ ಈ ಕಥೆ ಓದುಗರನ್ನ ಯೋಚಿಸುವಂತೆ ಮಾಡುತ್ತೆ. ರಾವಣ ನಾಯಕನೋ ಖಳನಾಯಕನೋ, ಅಥವಾ ಇತಿಹಾಸವು ಒಂದೇ ಮುಖದಲ್ಲಿ ಕಟ್ಟಿಹಾಕಿದ ಒಂದು ಸಂಕೀರ್ಣ ವ್ಯಕ್ತಿತ್ವವೋ? ಅದಕ್ಕೆ ಉತ್ತರ ಹುಡುಕಬೇಕಾದ್ರೆ ಈ ಪುಸ್ತಕವನ್ನ ಒಮ್ಮೆ ಓದ್ಲೇಬೇಕು. ರಾವಣ ರಾಕ್ಷಸರ ರಾಜ ಒಂದು ಕಥೆಯಲ್ಲ, ಒಂದು ವಿಭಿನ್ನ ದೃಷ್ಟಿಕೋನ.